ರಾಜ್ಯ ಸರ್ಕಾರ ಹೊತ್ತಿಸಿರುವ ಆರ್ಎಸ್ಎಸ್ ಕಿಡಿ ಈಗಲೇ ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಇವತ್ತಿನ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಇವತ್ತು ಆರ್ಎಸ್ಎಸ್ ನ ಪಥ ಸಂಚಲನ ನಡೀಬೇಕಿತ್ತು ಚಿತ್ತಾಪುರದಲ್ಲಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ಒಂದೇ ದಿನ ಎರಡೆರಡು ಪಥ ಸಂಚಲನಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಇನ್ನೂ ಕೂಡ ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನದ ವಿವಾದ. ಅಕ್ಟೋಬರ್ 24ರಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆಗತ್ತೆ. ಒಂದೊಂದು ಕಡೆ ರಾಜ್ಯದೆಲ್ಲೆಡೆ 250 ಶಾಂತಿಯುತ ಪಥ ಸಂಚಲನ ನಡೆಸಲಾಗಿದೆ ಅಂತ ಆರ್ಎಸ್ಎಸ್ ವಾದ ಮಾಡ್ತಾ ಇದೆ. ಎಲ್ಲಿಯೂ ಕೂಡ ಶಾಂತಿ ಭಂಗ ಆಗಿಲ್ಲ ಅಂತ ಆರ್ಎಸ್ಎಸ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಪಥ ಸಂಚಲನದ ಮಾರ್ಗದ ಜೊತೆ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆರ್ಎಸ್ಎಸ್ ಪರ ವಕೀಲರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿ, ಪೊಲೀಸ್, ತಹಶೀಲ್ದಾರ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಅಕ್ಟೋಬರ್ 24ರಂದು ಮಧ್ಯಾಹ್ನ ಮತ್ತೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ಒಂದು ಕಡೆ ಆರ್ಎಸ್ಎಸ್ ನ ಪರ ವಕೀಲರು ಹೇಳ್ತಾ ಇರುವಂತದ್ದು, ಇಲ್ಲಿವರೆಗೂ ಸುಮಾರು 250ಕ್ಕೂ ಹೆಚ್ಚು ಪಥ ಸಂಚಲನವನ್ನ ನಡೆಸಲಾಗಿದೆ, ಆದ್ರೆ ಎಲ್ಲಿಯೂ ಕೂಡ ಶಾಂತಿ ಭಂಗ ಆಗಿಲ್ಲ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ, ಹಾಗಾಗಿ ಪರ್ಮಿಷನ್ ಕೊಡಬೇಕು ಅಂತ. ಒಂದೊಂದು ಕಡೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಕೇವಲ ಆರ್ಎಸ್ಎಸ್ ಒಂದೇ ಅಲ್ಲ, ಆರ್ಎಸ್ಎಸ್ ನ ಪದ ಬಳಸದೆ ಖಾಸಗಿ ಸಂಘಟನೆಗಳು ಯಾವುದೇ ಆರ್ಗನೈಸೇಷನ್ ಆಗಿದ್ರು ಕೂಡ, ವೆದರ್ ಇಟ್ ಈಸ್ ಅದು ನೋಂದಾಯಿತ ಆಗಿದ್ರು ಅಥವಾ ಅನ್ರಿಜಿಸ್ಟರ್ಡ್ ಸಂಘಟನೆಗಳಾಗಿದ್ರು ಕೂಡ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿಯ ಶಾಲೆ, ಕಾಲೇಜು, ಮೈದಾನಗಳಲ್ಲಿ ಅನುಮತಿಯನ್ನ ಪಡೆಯದೆ ಯಾವುದೇ ಕಾರಣಕ್ಕೂ ಯಾವುದೇ ಚಟುವಟಿಕೆಗಳನ್ನ ನಡೆಸುವಂತಿಲ್ಲ ಅಂತೇಳಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲೇನೆ ಒಂದು ಕಡೆ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ, ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ 4ನೇ ತಾರೀಕು ಒಂದು ಪತ್ರ ಬರೆದಿರ್ತಾರೆ ಮುಖ್ಯಮಂತ್ರಿಗಳಿಗೆ. ಆ ಪತ್ರದಲ್ಲಿ ಒತ್ತಾಯ ಮಾಡಿರ್ತಾರೆ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಬೇಕು, ಆಮೇಲೆ ಪರ್ಮಿಷನ್ ತಗೊಳ್ಳೋದು. ಅದಾದ್ಮೇಲೆ ಮತ್ತೆ 2ನೇ ಪತ್ರ ಬರೀತಾರೆ. 2ನೇ ಪತ್ರದಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಈ ಒಂದು ಆರ್ಎಸ್ಎಸ್ ಪಥ ಸಂಚಲನದಲ್ಲಾಗಿರ್ಬೋದು ಅಥವಾ ಆರ್ಎಸ್ಎಸ್ ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತ ಸುತ್ತೋಲೆ ಹೊರಡಿಸಿ ಅಂತ ಮೊದಲಿಗೆ ಬರೆದಂಥ ಪತ್ರಕ್ಕೇನೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದಂಥ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಅದನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡ್ತು. ಆ ಚರ್ಚೆ ಎಲ್ಲ ಆದ ನಂತರದಲ್ಲಿ ರಾಜ್ಯ ಸರ್ಕಾರ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿದ್ದ ಆದೇಶ ಏನಿತ್ತು, ಅದೇ ಆದೇಶನ ಈಗ ಕೊಟ್ಟಿದ್ದೀವಿ ನಾವು. ಅವಾಗ ನೀವು ಪ್ರಶ್ನೆ ಮಾಡಲಿಲ್ಲ, ಈಗ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ ರಾಜಕೀಯ ಜಟಾಪಟಿಗೂ ಕೂಡ ಆರ್ಎಸ್ಎಸ್ ವಿಚಾರ ಕಾರಣ ಆಗಿದೆ. ಮತ್ತೊಂದು ಕಡೆ ಅಕ್ಟೋಬರ್ 24ರಂದು ಮಧ್ಯಾಹ್ನ ಮತ್ತೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ. ಒಂದ್ ಕಡೆ ಎಲ್ಲಾ ಭಾಗದಲ್ಲೂ ನಾವು ಗಮನಿಸ್ತಾ ಇದೀವಿ. ಈಗ ಆಲ್ರೆಡಿ ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಸಂಭ್ರಮ, ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಪಥ ಸಂಚಲನಗಳನ್ನ ನಡೆಸಿದ್ರು. ಅದೊಂದು ಕಡೆ ಈ ಪಥ ಸಂಚಲನವನ್ನ ಇನ್ನೂ ಹಲವು ಕಡೆ ನಡೆಸುವಂಥದ್ದು ಬಾಕಿ ಇದೆ. ಬಟ್ ಇಲ್ಲಿ ವಾದ ಪ್ರತಿವಾದ ನಡೆದಂಥ ಸಂದರ್ಭದಲ್ಲಿ ಆರ್ಎಸ್ಎಸ್ ಪರ ವಕೀಲರೇನಿದ್ದಾರೆ ಅವರು ಹೇಳ್ತಾ ಇರೋದು, ಇಲ್ಲಿವರೆಗೂ ಕೂಡ 250 ಕಡೆ ನಾವು ಪಥ ಸಂಚಲನವನ್ನ ನಡೆಸಿದೀವಿ, ಆದರೆ ಎಲ್ಲೂ ಕೂಡ ಶಾಂತಿಗೆ ಭಂಗ ಆಗಿಲ್ಲ, ಕಾನೂನು ಉಲ್ಲಂಘನೆ ಆಗಿಲ್ಲ, ಅಹಿತಕರ ಘಟನೆಗಳು ನಡೆದಿಲ್ಲ, ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮಗೆ ಪರ್ಮಿಷನ್ ಕೊಡಬೇಕು ಅಂತ. ಮತ್ತೊಂದು ಕಡೆ ಕೋರ್ಟ್ ಹೇಳ್ತಾ ಇರುವಂಥದ್ದು ಒಂದೇ ಬಾರಿಗೆ ಎರಡೆರಡು ಕಡೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅಕ್ಟೋಬರ್ 24ನೇ ತಾರೀಕು ಮತ್ತೆ ವಿಚಾರಣೆ ಆದಂಥ ಸಂದರ್ಭದಲ್ಲಿ
ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ಆದೇಶ ಹೊರಡಿಸುತ್ತೆ ಅನ್ನುವಂಥ ಸದ್ಯ ಇರುವಂಥ ಕುತೂಹಲ.